ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ದೇಹದಲ್ಲಿನ ಪ್ರತಿಯೊಂದು ಅಂಗಾಂಗಗಳು ಅತಿ ಅಗತ್ಯವಾಗಿರುತ್ತೆ. ಸಣ್ಣ ಅಂಗಾಂಗಗಳಿಂದ ಹಿಡಿದು ದೊಡ್ಡ ಅಂಗಾಂಗಗಳ ತನಕ ಪ್ರತಿಯೊಂದರ ಕಾರ್ಯ ಮಹತ್ವದ್ದು. ಯಾವುದೇ ಅಂಗಾಂಗವನ್ನ ನಾವು ಕಡೆಗಣಿಸುವಂತಿಲ್ಲ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುಮುಖ್ಯ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರೋದು ಕಾಲುಗಳಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯಪಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಆನಂದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ರಕ್ತನಾಳಗಳ ಸಮಸ್ಯೆನಾ, ನರಗಳ ಸಮಸ್ಯೆನಾ, ಅಥವಾ ಇವೆರಡೂ ಒಂದೇನಾ, ಹೇಗೆ ಅಂತ? ಇದೊಂದು ವ್ಯಾಸ್ಕ್ಯುಲರ್ ಡಿಸೀಸ್, ಕಾಮನ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಬ್ಲಡ್ ವೆಸಲ್ಸ್, ಎಸ್ಪೆಷಲಿ ವೇನ್ಸ್ಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ. ವೇನ್ಸಲ್ಲಿ ಆಗ್ತಕ್ಕಂಥ ಒಂದು ಬ್ಲಡ್ ಪ್ರೆಷರ್ ಹೆಚ್ಚಾದಾಗ ಉಂಟಾಗ್ತಕ್ಕಂಥ ಒಂದು ಸಮಸ್ಯೆ. ಸೊ ಅದರಿಂದ ಏನಾಗುತ್ತೆ, ವೇನ್ಸಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು, ಬಲ್ಜಿಂಗ್ ಆಗುವಂಥದ್ದು ಅಥವಾ ಸೋಲನ್ ಆಗುವಂಥದ್ದು, ಬ್ಲೂಯಿಶ್ ಅಥವಾ ಪರ್ಪಲ್ ಆಗಿ ಟರ್ನ್ ಆಗುವಂಥದ್ದು, ಈ ಥರದ ಒಂದು ಲಕ್ಷಣಗಳು ಎಸ್ಪೆಷಲಿ ಥೈ ಮತ್ತು ಲೆಗ್ ರೀಜನಲ್ಲಿ ಕಾಣಿಸ್ಕೊಂಡಾಗ ಮೋಸ್ಟ್ ಕಾಮನ್ಲಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ಈ ವೇನ್ಸಲ್ಲಿ ಏನಾಗುತ್ತೆ, ಬ್ಲಡ್ ಫ್ಲೋ ಒನ್ ಸೈಡೆಡಲ್ಲಿ ಆಗ್ತಾ ಇರುತ್ತೆ, ಜೊತೆಗೆ ವ್ಯಾಲ್ವ್ಸ್ ಇರುತ್ತೆ ಇಂಟರ್ನಲ್ಲಿ. ಸೊ ಆ ಒಂದು ವ್ಯಾಲ್ಯುಲರ್ ಲೀಕೇಜ್ ಅಥವಾ ವ್ಯಾಲ್ಯುಲರ್ ಇನ್ಸಫಿಷಿಯನ್ಸಿ ಆಗುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ವೇನ್ಸಿನ ಒಂದು ವಾಲ್ಸ್ ವೀಕ್ ಆಗ್ತಾ ಹೋದಾಗ ಏನಾಗುತ್ತೆ, ಬ್ಲಡ್ ಪೂಲಿಂಗ್ ಆಗ್ತಕ್ಕಂಥದ್ದು ಇರುತ್ತೆ, ಜೊತೆಗೆ ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ಹೆಚ್ಚಾಗಿ ಅಲ್ಲಲ್ಲೇ ಬಲ್ಜ್ ಆಗ್ತಾ ಹೋಗುತ್ತೆ. ಸೊ ಇಂಥ ಒಂದು ಕಂಡೀಷನ್ನ ಕಾಮನ್ ಆಗಿ ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ತುಂಬ ಜನರಲ್ಲಿ ನೋಡಿದಾಗಲೇ ಕ್ಲಿಯರ್ ಆಗಿ ಹೇಳ್ಬೋದು ಇದು ವೆರಿಕೋಸ್ ವೇನ್ಸ್ ಅಂತಾನೆ. ಬಟ್ ಅಗೇನ್ ಅದು ಯಾವ ಸ್ಟೇಜಲ್ಲಿದೆ ಅಥವಾ ಯಾವ ಥರ ಅವ್ರಿಗೆ ಅಫೆಕ್ಟ್ ಆಗಿದೆ ಅಥವಾ ಯಾವ ಜಾಗದ ಒಂದು ವೇನ್ಸ್ ತೊಂದರೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ, ಒಂದು ಬ್ಲಡ್ ಫ್ಲೋ ಯಾವ ಥರ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಟೈಪ್ಸ್ ಆಫ್ ವೆರಿಕೋಸ್ ವೇನ್ಸ್ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಹಂತಗಳು ಇರುತ್ತೆ? ಅದೇ ಮುಖ್ಯವಾಗಿ ಎರಡು ರೀತಿಲಿ ನೋಡ್ತೀವಿ, ಡಿಪೆಂಡಿಂಗ್ ಆನ್ ದ ಲೊಕೇಶನ್. ಸೂಪರ್ಫಿಷಿಯಲ್ ಆ್ಯಂಡ್ ಡೀಪ್ ವೇನ್ಸ್ ಅಂತ ಹೇಳ್ತೀವಿ. ಸೂಪರ್ಫಿಷಿಯಲ್ ವೇನ್ಸ್ ಅಂತ ಬಂದಾಗ ಒಂದು ಸಬ್ಕ್ಯೂಟೇನಿಯಸ್ ಲೇಯರಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಇದೊಂದು ಸ್ಪೈಡರ್ ವೆಬ್ ರೀತಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಇದು ಯೂಶ್ವಲ್ ಆಗಿ ಇದನ್ನು ನಾವು ಸ್ಪೈಡರ್ ವೇನ್ಸ್ ಅಂತ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಡೀಪ್ ವೇನ್ಸ್ಗೆ ಬಂದಾಗ ಸಾಫಿನಸ್ ವೇನ್ಸ್ ಅಂತ ಹೇಳ್ತೀವಿ. ಸೊ ಅದೊಂದು ಲಾರ್ಜ್ ವೇನ್ಸ್ ಇರುತ್ತೆ. ಸೊ ಅದು ಬಲ್ಜ್ ಆಗ್ತಾ ಹೋದಾಗ ಅದು ಒಂದು ಅಫೆಕ್ಟ್ ಆಗುವಂಥ ಒಂದು ವೆರೈಟಿ. ಇನ್ನೊಂದು ರೆಟಿಕ್ಯುಲರ್ ವೇನ್ಸ್ ಅಂತ ಕೂಡ ಹೇಳ್ತೀವಿ. ಅಂದರೆ ಆಲ್ ಓವರ್ ಲೆಗ್ ಅದು ವೈಡ್ ಸ್ಪ್ರೆಡ್ ಆಗಿ ವೇನ್ಸ್ ಹರಡ್ಕೊಂಡಿರುವಂಥ ಒಂದು ಕಂಡೀಷನ್ ನಾವು ರೆಟಿಕ್ಯುಲರ್ ವೇನ್ಸ್ ಅಂತ ಹೇಳ್ತೀವಿ. ಡಿಪೆಂಡಿಂಗ್ ಆನ್ ದ ಲೊಕೇಶನ್ ಯೂಶ್ವಲ್ ಆಗಿ 3 ಟೈಪ್ಸ್ ಹೇಳ್ತೀವಿ. ಅದಲ್ಲದೆ ಸ್ಟೇಜಸ್ ಅಂತ ಬಂದಾಗ ಡೆಫಿನೆಟ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ, ಮೈಲ್ಡ್ ಆಗಿ ಅಂದರೆ ಸೂಪರ್ಫಿಷಿಯಲಲ್ಲಿ ಏನು ಕಾಣಿಸ್ಕೊಳ್ತಾ ಇದೆ ಆ ಒಂದು ಸ್ಪೈಡರ್ ವೇನ್ಸ್, ಅದು ಇನಿಷಿಯಲ್ ಆಗಿ ಕಾಣಿಸ್ಕೊಳುತ್ತೆ ತುಂಬ ಜನರಲ್ಲಿ. ನಂತರದಲ್ಲಿ ಅಂದರೆ ಲಾರ್ಜ್ ವೇನ್ಸ್ ಏನಾದರೂ ಬಲ್ಜ್ ಆಗ್ತಾ ಹೋಯಿತು ಅಥವಾ ಲೈಟಾಗಿ ಎಡಿಮಾ ಕಾಣಿಸ್ಕೊಳ್ತು ಅಂದಾಗ ಅದನ್ನ ಸ್ಟೇಜ್ 2 ಅಂತ ಹೇಳ್ತೀವಿ. 3rd ಸ್ಟೇಜ್ಗೆ ತಲುಪಿದಾಗ ಆ ಒಂದು ಸ್ಕಿನ್ ಕಲರ್ ಬ್ಲೂಯಿಶ್ ಆಗಿ ಟರ್ನ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಕೊನೆ ಹಂತಕ್ಕೆ 4th ಸ್ಟೇಜ್ಗೆ ತಲುಪಿದಾಗ ಏನಾಗುತ್ತೆ, ಸ್ಕಿನ್ ಕಲರ್ ಬ್ಲೂಯಿಶ್ ಅಥವಾ ಪರ್ಪಲ್ ಆಗಿ ಟರ್ನ್ ಆಗೋದ್ರ ಜೊತೆಗೆ ಈಲ್ಡ್ ಅಲ್ಸರೇಷನ್ ಕೂಡ ಕಾಣಿಸ್ತಕ್ಕಂಥದ್ದು ಇರುತ್ತೆ. ಅದು ಕೊನೆ ಹಂತ ಅಂತ ಹೇಳ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಆರಂಭಿಕ ಹಂತದಲ್ಲೇ ಗುರುತಿಸೋದು ಹೇಗೆ? ಸಾಕಷ್ಟು ಜನ ಮಿತಿ ಮೀರಿದ ನಂತರ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಸೊ ಆರಂಭಿಕ ಹಂತದಲ್ಲಿ ಹೇಗಿರುತ್ತೆ ಇದರ ಲಕ್ಷಣಗಳು? ಅದೇ ಮುಖ್ಯವಾಗಿ ಏನಾಗುತ್ತೆ, ತುಂಬ ಜನರಲ್ಲಿ ಇದು ಒಂದು ಕ್ಲಿನಿಕಲಿ ನಾವು ನೋಡಿದಾಗ ಏನಾಗುತ್ತೆ, ಅಲ್ಲಲ್ಲಿ ವೇನ್ಸ್ ಊದ್ಕೊಂಡಿರೋದು ತುಂಬ ಜನರಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದು ಸೈನ್ಸ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಅಷ್ಟೇ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಡುತ್ತೆ. ಸಿಂಪ್ಟಮ್ಸ್ ಅಂತ ಬಂದಾಗ ಪೇಷಂಟ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಲಕ್ಷಣಗಳು, ಪೇಯ್ನ್ ಆಗಿರ್ಬೋದು ಅಥವಾ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಸಡನ್ನಾಗಿ ಕಾಫ್ ಮಸಲ್ಸಲ್ಲಿ ಕ್ರ್ಯಾಂಪ್ಸ್ ಇಟ್ಕೊಳ್ಳೋ ಥರ ಫೀಲ್ ಆಗುವಂಥದ್ದು, ಅಥವಾ ಡಲ್ ಏಕಿ ಫೀಲಿಂಗ್ ಅಥವಾ ಹೆವಿ ಫೀಲಿಂಗ್ ಅಂತ ಹೇಳೋ ಕಾಲಲ್ಲಿ ಭಾರ ಥರ ಫೀಲ್ ಆಗುವಂಥದ್ದು, ಸೆನ್ಸೇಷನ್ ಕಡಿಮೆ ಆಗ್ತಾ ಹೋಗೋದು, ನಮ್ನೆಸ್ ಅಂತ ಹೇಳ್ತೀವಿ. ಅಥವಾ ತುಂಬ ಜನರಲ್ಲಿ
ಪ್ರಿಕ್ಕಿಂಗ್ ಸೆನ್ಸೇಷನ್ ಆಗುವಂಥದ್ದು, ಜೋಮ್ ಬರುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ನಿಧಾನಕ್ಕೆ ಶುರುವಾಗ್ತಕ್ಕಂಥದ್ದು ಇರುತ್ತೆ. ಬಟ್ ಅತಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು ಅಂತಂದರೆ ಪೇಯ್ನ್ ಅಟ್ ನೈಟ್ ಟೈಮ್ಸ್ ಡ್ಯೂರಿಂಗ್ ರೆಸ್ಟ್ ಅಂತ ಹೇಳ್ತೀವಿ. ನಡೆಯುವಾಗ ಡೇ ಟೈಮಲ್ಲಿ ಅವ್ರಿಗೆ ಪೇಯ್ನ್ ಕಾಣಿಸ್ಕೊಳ್ಳೋದಿಲ್ಲ, ರೆಸ್ಟ್ ಮಾಡಿದಾಗ ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಅಥವಾ ಕಾಲಲ್ಲಿ ಊತ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಆ್ಯಂಕಲ್ ಜಾಯಿಂಟ್, ಅರೌಂಡ್ ಆ್ಯಂಕಲ್ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ವೇನ್ಸ್ ಅಲ್ಲಲ್ಲೇ ಬ್ಲೂಯಿಶ್ ಆಗಿ ಟರ್ನ್ ಆಗಿರುವಂಥದ್ದು, ಈ ಥರದ್ದು ಇನಿಷಿಯಲ್ ಸ್ಟೇಜಲ್ಲಿ ಕಾಣಿಸ್ಕೊಂಡು ನಂತರದಲ್ಲಿ ಅದು ಆ ವೇನ್ ಯಾವ ಕಡೆ ಎಲ್ಲ ಹರಡ್ಕೊಂಡಿದೆ ಆ ಕಡೆಗೆಲ್ಲ ಅದು ಬಲ್ಜ್ ಆಗ್ತಾ ಹೋಗುವಂಥದ್ದು ಇರುತ್ತೆ ಸಿವಿಯರ್ ಆಗಿ. ಎಗೇನ್ ಅಲ್ಲಿ ಯಾವೊಂದು ಜಾಗದ ವೇನ್ ಅಫೆಕ್ಟ್ ಆಗಿದೆ, ಅಥವಾ ಸೂಪರ್ಫಿಷಿಯಲ್ ವೇನ್ ಅಫೆಕ್ಟ್ ಆಗಿದೆಯಾ, ಡೀಪರ್ ವೇನ್ಸ್ ಇನ್ವಾಲ್ವ್ಮೆಂಟ್ ಆಗಿದೆಯಾ, ಇದ್ರ ಪ್ರಕಾರವಾಗಿ ಅವ್ರಿಗೆ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ. ತುಂಬ ಜನರಲ್ಲಿ ಮುಖ್ಯವಾಗಿ ಮಂಡಿ ಹಿಂಭಾಗ, ಪಾಪ್ಲಿಟಿಯಲ್ ವೇನ್ ಅಂತ ಹೇಳ್ತೀವಿ, ಅದು ಅಫೆಕ್ಟ್ ಆಗುವಂಥದ್ದು ಇರುತ್ತೆ. ಅಥವಾ ಶಿನ್ ಬೋನ್ ಅಂತ ಏನು ಹೇಳ್ತೀವಿ, ಕಾಲಿನ ಮಧ್ಯಭಾಗದಲ್ಲಿರುವಂಥ ಜಾಗದಲ್ಲಿ, ಆ ಒಂದು ಜಾಗದಲ್ಲಿ ವೇನ್ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ತೈ ರೀಜನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇನಿಷಿಯಲ್ ಸ್ಟೇಜಲ್ಲಿ ನೋಡ್ತೀವಿ. ನಂತರ ಅದು ಎಲ್ಲ ಜಾಗಕ್ಕೂ ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು ಇರುತ್ತೆ. ಆ್ಯಂಡ್ ಅಗೇನ್ ಸಿಮ್ಟಮ್ಸ್ ಅಂತ ಈ ಡಯಾಗ್ನೋಸಿಸ್ ಮಾಡುವಾಗ ಇಷ್ಟನ್ನು ನೋಡಿದಾಗಲೇ ಕ್ಲಿಯರಾಗಿ ಅದನ್ನ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಬಟ್ ಅಗೇನ್ ಅಲ್ಲಿ ಏನಾದರೂ ಯಾವೊಂದು ಹಂತದಲ್ಲಿ ಅದು ತೊಂದರೆ ಆಗಿದೆ, ಆ ಒಂದು ಬಲ್ಜಿಂಗ್ ಯಾವೊಂದು ಹಂತಕ್ಕಾಗಿದೆ, ಇದೆಲ್ಲ ತಿಳ್ಕೊಬೇಕು ಅಂತಂದಾಗ ನಾವು ಅದನ್ನು ಸ್ಕ್ಯಾನ್ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಗೇನ್ ಇದರಲ್ಲೂ ಕೂಡ ಸ್ಟೇಜಸ್ ಇರುತ್ತೆ. ಸೊ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ನಾವು ನಮ್ಮ ಮೈಲ್ಡ್ ವೆರಿಕೋಸ್ ವೇನ್ಸ್, ಮೈಲ್ಡ್ ವೆರಿಕೋಸಿಟೀಸ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ಟೇಜ್ 2ಗೆ ತಲುಪ್ತು ಅಂತಂದರೆ ನಮ್ಮ ಮಾಡ್ರೇಟ್ ಸೋಲಂಡ್ ವೇನ್ಸ್ ಅಥವಾ ಬಲ್ಜಿಂಗ್ ವೇನ್ಸ್ ಅಂತ ಹೇಳ್ತೀವಿ. ಕೊನೆ ಹಂತಕ್ಕೆ ತಲುಪ್ತು ಅಂತಂದಾಗ ಸಿವಿಯರ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಸೊ ಅದು ಲಾಸ್ಟ್ ಸ್ಟೇಜಿಗೆ ಬರುವಂಥದ್ದು. ಸೊ ಅಂದರೆ ವ್ಯಾಲ್ವ್ಸ್ ವೀಕ್ ಆಗ್ತಾ ಹೋಗುತ್ತೆ, ವೇನ್ಸ್ ಕೂಡ ಬಲ್ಜ್ ಆಗ್ತಾ ಹೋಗುತ್ತೆ. ಅಡಿಷನಲ್ ಟು ದಟ್ ಕೆಲವೊಬ್ಬರಲ್ಲಿ ಈ ಒಂದು ವೇನ್ಸಲ್ಲಿ ಏನೊಂದು ಇಂಪ್ಯೂರ್ ಬ್ಲಡ್ ಕ್ಯಾರಿ ಆಗ್ತಾ ಇರುತ್ತೆ. ಸೊ ಅದರಿಂದ ಒಂದು ಕ್ಲಾಟಿಂಗ್ ಟೆಂಡೆನ್ಸಿ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಥ್ರಾಂಬೋಸಿಸ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರುತ್ತೆ. ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಅದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ ಕೊನೆ ಹಂತಕ್ಕೆ ತಲುಪುವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಮೈನರ್ ಡೀಟೇಲ್ಸು ಒಂದು ಸ್ಕ್ಯಾನ್, ಡಾಪ್ಲರ್ ವೀನೋಗ್ರಫಿ ಅನ್ನೋ ಒಂದು ಸ್ಕ್ಯಾನಲ್ಲಿ ಕ್ಲಿಯರಾಗಿ ಎವಿಡೆಂಟ್ ಆಗಿರುತ್ತೆ. ಸೊ ದಟ್ ಅದನ್ನು ನೋಡ್ಕೊಂಡಾಗಲೂ ಕೂಡ ಕ್ಲಿಯರಾಗಿ ಡಯಾಗ್ನೋಸಿಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಔಟರ್ ಬ್ಲೀಡಿಂಗ್ ಯಾವ ಹಂತದಲ್ಲಿ ಆಗುತ್ತೆ? ತಕ್ಷಣಕ್ಕೆ ಜನರು ಹೆದರ್ಕೋತಾರೆ ಔಟರ್ ಬ್ಲೀಡಿಂಗ್ ಆದ ತಕ್ಷಣ, ಆಗ ಅವ್ರು ಏನು ಮಾಡಬೇಕು? ಬೇಸಿಕಲಿ ಕಾಂಪ್ಲಿಕೇಶನ್ಸ್ ಅಂತ ನೋಡಿದಾಗ ಅಕ್ಯೂಟ್ ಆ್ಯಂಡ್ ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಅಂತ ನೋಡ್ತೀವಿ. ಅಕ್ಯೂಟ್ ಕಾಂಪ್ಲಿಕೇಶನ್ ಅಂತ ಬಂದಾಗ ಈ ವೇನ್ಸ್ ಬಲ್ಜ್ ಆಗಿ ಸಡನ್ ರಪ್ಚರ್ ಆಗುತ್ತೆ, ಅದನ್ನ ನಾವು ಅಕ್ಯೂಟ್ ಎಮರೇಜ್ ಅಂತ ಹೇಳ್ತೀವಿ. ಸೊ ಅದು ಅಕ್ಯೂಟ್ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದು ಅಂದರೆ ಯಾರಲ್ಲಿ ತುಂಬ ಸಿವಿಯರ್ ಆಗಿ ವೇನ್ ಬಲ್ಜ್ ಆಗುತ್ತೆ ಅಂಥವ್ರಲ್ಲಿ ಒಂದು ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಸೊ ಅಂಥ ಟೈಮಲ್ಲಿ ಡೆಫಿನೆಟ್ಲಿ ದೇ ನೀಡ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಬಟ್ ಆ ಒಂದು ಹಂತಕ್ಕೆ ಹೋಗೋದಕ್ಕೆ ಈ ಥರ ಒಂದು ಲಾಂಗ್ ಟರ್ಮಲ್ಲಿ ಅದು ವೇನ್ ಬಲ್ಜ್ ಆಗುವಂಥದ್ದು ಅಥವಾ ಆ ಥರ ಒಂದು ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಮಾತ್ರ ಆ ಒಂದು ಹಂತಕ್ಕೆ ಹೋಗುವಂಥದ್ದು ಇರುತ್ತೆ. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಇದೊಂದು ಕ್ರೋನಿಕ್ ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅದು ಪ್ರಮುಖವಾಗಿ ವೇನ್ಸ್ ನಿಧಾನಕ್ಕೆ ಬಲ್ಜ್ ಆಗ್ತಾ ಹೋಗುವಂಥದ್ದು, ಬ್ಲೂಯಿಶ್ ಆಗಿ ಟರ್ನ್ ಆಗುವಂಥದ್ದು, ಅಥವಾ ವೇನ್ಸ್ ಬಲ್ಜಿಂಗ್ ಹೆಚ್ಚಾಗ್ತಾ ಹೋಗುವಂಥದ್ದು, ಅಥವಾ ಅದು ಯಾವೆಲ್ಲ ಜಾಗಕ್ಕೆ ಹರಡ್ಕೊಂಡಿದೆ ಆ ಕಡೆಯಲ್ಲೆಲ್ಲ ಅದು ಬಲ್ಜ್ ಆಗ್ತಾ ಹೋಗುವಂಥದ್ದು, ಅಥವಾ ಕಾಲಿನ ಭಾಗದ ಒಂದು ಸ್ಕಿನ್ ಕಲರ್ ಗ್ರ್ಯಾಜುವಲ್ ಆಗಿ ಚೇಂಜ್ ಆಗ್ತಾ ಹೋಗೋದು, ಟೆಂಡರ್ನೆಸ್ ಅಂತ ಹೇಳ್ತೀವಿ, ಸ್ಟಿಫ್ ಆಗ್ತಾ ಹೋಗುವಂಥದ್ದು, ಅಥವಾ ಊತ ಬರುವಂಥದ್ದು, ಅಥವಾ ಪರ್ಪಲ್ ಬ್ಲೂಯಿಶ್ ಆಗಿ ಟರ್ನ್ ಆಗ್ತಾ ಹೋಗುವಂಥದ್ದು, ಸ್ಕಿನ್ನಲ್ಲಿ ಡ್ರೈನೆಸ್ ಡೆವಲಪ್ ಆಗಿ ಇಚಿಂಗ್ ಡೆವಲಪ್ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಕುಮಾರ್ ಅಂತ ಮಧುರೈನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕುಮಾರ್ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ, ಡಾಕ್ಟರ್ ಇದ್ದಾರೆ. ಮೇಡಮ್ ನಮ್ಗೆ ಒಂದು 2 years ಇಂದ ವೆರಿಕೋಸ್ ವೇನ್ ಇದೆ. ಓಕೆ, ನಮಸ್ತೆ ಮೇಡಮ್. ಮಾತಾಡಿ. ಹಲೋ ಸರ್, ನಮ್ಗೆ ಒಂದು 2 years 4 years ಇಂದ ವೆರಿಕೋಸ್ ವೇನ್ ಇದೆ. ಒಂದ್ ಟೈಮ್ ಆಪರೇಷನ್ ಆಗಿದೆ ಆಲ್ರೆಡಿ. ಸರಿ. ಸೊ ಅದಾದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಇದಾಗಿದೆ. ಅದನ್ನ ತೋರಿಸೋದಕ್ಕೆ ಮತ್ತೆ ಆಪರೇಷನ್ ಮಾಡಿಸ್ಬೇಕು ಲೆಫ್ಟ್ ಸೈಡ್ ಅಂತ ಹೇಳಿದ್ರು. ರೈಟ್ ಸೈಡ್ ಆಲ್ರೆಡಿ ಆಪರೇಷನ್ ಆಗಿದೆ. ಓಕೆ. ಸೊ ನಾನು ಆಪರೇಷನ್ ಬೇಡ, 2 time ಆಪರೇಷನ್ ಆದ್ರೆ ಇದಾಗುತ್ತೆ ಅಂತ. ಸೊ ನಾನು ಹೋಮಿಯೋಪತಿಲಿ, ನಮ್ಮ ಹೋಮಿಯೋಪತಿಲಿ ಅಂತ ನಾನು ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೆ. ಓಕೆ. ಒಂದು 6 months, ಒಂದು 8 months ಟ್ರೀಟ್ಮೆಂಟ್ ತಗೊಂಡೆ. ಬಟ್ ಏನು ನಮ್ಗೆ ಬೆನಿಫಿಟ್ ಕಾಣಿಸ್ತಿಲ್ಲ ನನಗೆ. ನಿಮ್ಮ ವಯಸ್ಸೆಷ್ಟು? ನನಗೆ 39. ಓಕೆ. ಏನು ಕೆಲಸ ಮಾಡುತ್ತಾವು? ನಾ ಮಿಲಿಟರಿಲಿ ಇದ್ದೀವಿ ಸರ್. ನಾವು ವೆಯ್ಟ್ ಏನಾದರೂ ಜಾಸ್ತಿ ಇದೆಯಾ ತಮ್ಮದು? ವೆಯ್ಟ್ ಏನಿಲ್ಲ ಸರ್, 82 ಇದ್ದೀನಿ. ಓಕೆ, ಫೈನ್. ನೋಡಿ, ಇವಾಗ ಆಲ್ರೆಡಿ ಆಪ್ರೇಷನ್ ಆಗಿದೆ ಮತ್ತೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಿದ್ದೀರಾ. ಸೊ ಈ ಥರ ಬರ್ತಿದೆ ಅಂತಂದರೆ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ನಿಮ್ಮಲ್ಲಿ ಯಾವೊಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಮತ್ತೆ ಅದೇ ಕಾಣಿಸ್ಕೊಳ್ತಾ ಇದೆ, ರಿಕರೆಂಟಾಗಿ ಅದು ರಿಕರ್ ಆಗ್ತಾ ಇದೆ ಅಂತ ತಿಳ್ಕೊಬೇಕಾಗತ್ತೆ. ಜೊತೆಗೆ ಡಾಪ್ಲರ್ ಸ್ಕ್ಯಾನಲ್ಲಿ ಕ್ಲಿಯರಾಗಿ ಎವಿಡೆಂಟ್ ಆಗಿರುತ್ತೆ ಯಾವ ಜಾಗದ ಒಂದು ವೇನ್ಸು ಎಷ್ಟು ಬಲ್ಜ್ ಆಗಿದೆ, ವೀಕ್ ಆಗಿದೆ ಅಂತ. ಸೊ ಪೋಸ್ಟ್ ಆಪ್ರೇಟಿವ್ ಕಂಡೀಷನ್ಸಲ್ಲಿ ಕೆಲವೊಂದು ಮಾಡಿಫಿಕೇಷನ್ಸ್ ಅನ್ನೋದು ನೀವು ಮಾಡ್ಕೋಬೇಕಾಗುತ್ತೆ ಲೈಫ್ ಸ್ಟೈಲಲ್ಲಿ. ಜೊತೆಗೆ ಹೇಳಿದಾಗೆ ನಿಮ್ಮ ಒಂದು
ಏನೋ ಒಂದು ಟೈಪ್ ಆಫ್ ಮೆಡಿಕೇಶನ್ಸ್ ತೊಗೋತಿದ್ರೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಲಾಂಗ್ ಸ್ಟ್ಯಾಂಡಿಂಗ್ ಅಥವಾ ಹೆಚ್ಚು ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಮಾಡೋದನ್ನು ಕೂಡ ಕಂಪ್ಲೀಟಾಗಿ ಅಂದರೆ ಗ್ರ್ಯಾಜುವಲಾಗಿ ಕಡಿಮೆ ಮಾಡ್ತಾ ಬರಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ಅನುಸರಿಸಿದಾಗ ಏನಾಗುತ್ತೆ, ಸಮಸ್ಯೆ ನಿಧಾನಕ್ಕೆ ಕಡಿಮೆನೂ ಆಗುತ್ತೆ, ಕಂಟ್ರೋಲಿಗೆ ಬರುತ್ತೆ ಅಥವಾ ಮ್ಯಾಕ್ಸಿಮಮ್ ವಾಸಿ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಆಲ್ರೆಡಿ ತುಂಬ ವರ್ಷದಿಂದ ಇರೋದ್ರಿಂದ ಸಮಸ್ಯೆ ಯಾವ ಒಂದು ಹಂತದಲ್ಲಿದೆ ಅಂತ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಂತರ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್, ಯಾವ ಥರದ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ, ಏನೆಲ್ಲ ಒಂದು ಚೇಂಜಸ್ ನೀವು ಮಾಡ್ಕೋಬೇಕು, ಇದೆಲ್ಲದು ಕೂಡ ಕ್ಲಿಯರ್ ಆಗಿ ಆ ಒಂದು ಸ್ಕ್ಯಾನ್ ರಿಪೋರ್ಟ್ ಎಲ್ಲ ನೋಡಿದಾಗ ಅಥವಾ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನಾದರೂ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಸರಿಪಡಿಸಬೇಕಾಗುತ್ತೆ. ಆಗಷ್ಟೇ ಅದು ಸಮಸ್ಯೆನ ಸಂಪೂರ್ಣವಾಗಿ ಕಂಟ್ರೋಲಿಗೆ ತರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಧನ್ಯವಾದ ಕುಮಾರ್, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ನೆಗ್ಲೆಕ್ಟ್ ಮಾಡಿದ್ರೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಸಾಕಷ್ಟು ಜನ ನನಗೆ ನೋವಿಲ್ಲ, ಏನೂ ಸಮಸ್ಯೆ ಇಲ್ಲ, ಯಾವುದೇ ರೀತಿಯಾದಂಥ ಲಕ್ಷಣಗಳಿಲ್ಲ ಅನ್ನೋ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏನು ಪರಿಣಾಮ ಬೀರುತ್ತೆ? ಖಂಡಿತವಾಗಿ ಏನಾಗುತ್ತೆ, ತುಂಬ ಜನರಲ್ಲಿ ನೆಗ್ಲೆಕ್ಟ್ ಮಾಡೋದಕ್ಕೆ ಮೇನ್ ಫ್ಯಾಕ್ಟರೇ ಪೇಯ್ನ್. ಅದು ಪೇಯ್ನ್ ಬರೋದಿಲ್ಲ ತುಂಬ ಜನರಲ್ಲಿ. ಸ್ವೆಲ್ಲಿಂಗ್ ಆಗ್ತಕ್ಕಂಥದ್ದೇ ಮುಖ್ಯವಾದಂಥ ಲಕ್ಷಣಗಳು. ವೇನ್ಸ್ ಲೈಟಾಗಿ ಉತ್ಕೊಳ್ಳುವಂಥದ್ದು, ಬಲ್ಜ್ ಆಗುವಂಥದ್ದು, ಅಕೇಷನಲಿ ಅವ್ರಿಗೆ ಪೇಯ್ನ್ ಬರ್ಬೋದು ಅಥವಾ ಹೆವಿನೆಸ್ ಅನ್ನಿಸ್ಬೋದು ಅಥವಾ ಹೇಳ್ದಾಗೆ ಕ್ರ್ಯಾಂಪ್ಸ್ ಥರ ಡೆವಲಪ್ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು. ಅದು ಆನ್ ಆ್ಯಂಡ್ ಆಫ್, ಅಂದರೆ ತುಂಬ ಹೆಚ್ಚು ಓಡಾಡಿದಾಗ, ಹೆಚ್ಚು ನಿಂತ್ಕೊಂಡಾಗ ಪೇಯ್ನ್ ಬರ್ಬೋದು ಅಷ್ಟೇ ಹೊರತಾಗಿ ಅದರ್ವೈಸ್ ರೆಗ್ಯುಲರಾಗಿ ಅದು ವೇನ್ಸ್ ಊದ್ಕೊಳ್ತಾ ಹೋಗೋದು, ಬಲ್ಜ್ ಆಗ್ತಾ ಹೋಗುವಂಥದ್ದೇ ಸಾಮಾನ್ಯವಾದಂಥ ಲಕ್ಷಣಗಳಂತ ಹೇಳ್ತೀವಿ. ಸೊ ಹಾಗಾಗಿ ಹ್ಯೂಮನ್ ಟೆಂಡೆನ್ಸಿ ಮೈಲ್ಡಾಗಿದ್ದಾಗ ನೆಗ್ಲೆಕ್ಟ್ ಮಾಡುವಂಥದ್ದು ಕಾಮನ್ ಆಗಿರುತ್ತೆ. ಸೊ ಆ ಥರ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ವೇನ್ಸ್ ಯಾವಾಗ ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಬಲ್ಜ್ ಆಗ್ತಾ ಹೋಗುತ್ತೆ, ಸೊ ಕಂಪ್ಲೀಟ್ ನಾರ್ಮಲಿಗೆ ತರುವಂಥ ಒಂದು ಲಿಮಿಟೇಷನ್ಸ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಪ್ಯಾಥಾಲಜಿಕಲ್ ಕಂಡೀಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋದಾಗ, ಅಡ್ವಾನ್ಸ್ ಸ್ಟೇಜ್ಗೆ ತಲುಪಿದಾಗ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗ್ತಕ್ಕಂಥ ಚಾನ್ಸಸ್ ಒಂದು ಕಡೆ ಆದರೆ, ಇನ್ನೊಂದು ಕಂಪ್ಲೀಟಾಗಿ ವಾಸಿ ಮಾಡುವಂಥ ಒಂದು ಚಾನ್ಸಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಥರದ್ದೆಲ್ಲ ಒಂದು ಸಾಧ್ಯತೆಗಳು ನಾವು ತುಂಬ ಜನರಲ್ಲಿ ನೋಡ್ತೀವಿ. ಜೊತೆಗೆ ಏನಾಗುತ್ತೆ, ಈ ವೇನ್ಸ್ ಜೊತೆನೇ ನರ್ವ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ವೇನ್ಸ್ ಅಫೆಕ್ಟ್ ಆಗ್ತಾ ಹೋದಾಗೆ ನರ್ವ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ನರ್ವಿನ ಔಟರ್ ಲೇಯರಲ್ಲಿ ಮೈಲಿನ್ ಶೀತ್ ಅಂತ ಹೇಳ್ತೀವಿ, ಅದು ಡ್ಯಾಮೇಜ್ ಆಗೋದ್ರಿಂದ ತುಂಬ ಜನಕ್ಕೆ ಬರ್ನಿಂಗ್ ಸೆನ್ಸೇಷನ್ ಡೆವಲಪ್ ಆಗ್ತಕ್ಕಂಥದ್ದು ಇರುತ್ತೆ. ನ್ಯೂರೋಪತಿ ಥರ ಕಂಪ್ಲೇಂಟ್ಸ್ ಶುರು ಆಗುತ್ತೆ. ಪೆರಿಫೆರಲ್ ನ್ಯೂರೈಟಿಸ್ ಅಂತ ಹೇಳ್ತೀವಿ ಅಥವಾ ನ್ಯೂರೋಪತಿ, ಈ ಥರದ ಒಂದು ಕಂಪ್ಲೇಂಟ್ಸ್ ಕೂಡ ಕೆಲವೊಬ್ಬರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ರಕ್ತನಾಳಗಳು ಅಂದರೆ ಹೃದಯಕ್ಕೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತೆ. ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದರೆ ಹೃದಯಕ್ಕೆ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು? ಅದೇ ಆಸ್ ಎ ಕಾಂಪ್ಲಿಕೇಶನ್ ಆಗಿ ಏನಾಗುತ್ತೆ, ಈ ವೇನ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದ್ರಿಂದ ರಿವರ್ಸ್ ಫ್ಲೋ ಆಗ್ತಾ ಇರುತ್ತೆ ಬ್ಲಡ್ಡಲ್ಲಿ ಎಗೇನ್ಸ್ಟ್ ಗ್ರಾವಿಟಿ ಆ್ಯಕ್ಚುಲ್ ಆಗಿ ಹೇಳೋದಾದರೆ. ಸೊ ಅದರಿಂದ ಏನಾಗುತ್ತೆ, ಇದರಲ್ಲಿ ಎಸ್ಪೆಷಲಿ ಇಂಪ್ಯೂರ್ ಬ್ಲಡ್ ಕ್ಯಾರಿ ಆಗ್ತಿರೋದ್ರಿಂದ ಒಂದು ಕ್ಲಾಟ್ ಆಗುವಂಥ ಒಂದು ಟೆಂಡೆನ್ಸಿ ಹೆಚ್ಚಾಗಿರುತ್ತೆ. ಅದನ್ನೇ ನಾವು ಥ್ರಾಂಬೋಸಿಸ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಕಂಡೀಷನ್, ಕಾಂಪ್ಲಿಕೇಶನ್, ಡೀಪ್ ವೇನ್ ಥ್ರಾಂಬೋಸಿಸ್ ಅನ್ನೋದು ಸಾಮಾನ್ಯವಾಗಿ ನೋಡುವಂಥ ಒಂದು ಕಾಂಪ್ಲಿಕೇಶನ್. ಒಂದು ವೇಳೆ ಅದೇನಾದರೂ ಟ್ರಾವೆಲ್ ಆಗಿ ಮೇಜರ್ ಹಾರ್ಟ್ ಇದು ಬ್ಲಡ್ ವೆಸಲ್ಗೆ ಬ್ಲಾಕೇಜ್ ಆಯಿತು ಅಂದರೆ ಅದನ್ನ ನಾವು ಎಂಬಾಲಿಸಮ್ ಅಂತ ಕರಿತೀವಿ. ಆ ಥರದ ಒಂದರಲ್ಲಿ ಪಲ್ಮನರಿ ಎಂಬಾಲಿಸಮ್ ಅನ್ನೋ ಒಂದು ಕಂಡೀಷನ್ ಕೂಡ ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಇದೆಲ್ಲ ಕ್ವೈಟ್ ರೇರೆಸ್ಟ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ತುಂಬ ಲಾಂಗ್ ಟರ್ಮ್ ಇದ್ದಂಥವ್ರಲ್ಲಿ. ಅದಕ್ಕೂ ಮುಂಚೆ ಬೇರೆ ಬೇರೆ ಥರದ ಒಂದು ಕಾಂಪ್ಲಿಕೇಶನ್ಸ್ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇಂಡೈರೆಕ್ಟ್ಲಿ ಹಾರ್ಟ್ಗೆ ಅಷ್ಟು ಸ್ಟ್ರೈಟ್ ಅವೇ ಇನ್ವಾಲ್ವ್ ಆಗದೇ ಇದ್ರೂ ಕೂಡ ಈ ಥರದ ಒಂದು ಕಾಂಪ್ಲಿಕೇಶನ್ಸ್ ತುಂಬ ಪೇಷಂಟ್ಸಲ್ಲಿ ನೋಡ್ತೀವಿ. ಆ್ಯಂಡ್ ಮುಖ್ಯವಾಗಿ ಇದೊಂದು ಎಕ್ಸ್ಟ್ರಿಮಿಟೀಸಲ್ಲಿ ಆಗೋದ್ರಿಂದ, ಎಸ್ಪೆಷಲಿ ಲೆಗ್ಸಲ್ಲಿ ಈ ಒಂದು ಸಮಸ್ಯೆ ಉಂಟಾಗೋದ್ರಿಂದ ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಹೇಳಿದಾಗೆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಸರಿಯಾಗಿ ಆಗೋದಿಲ್ಲ. ಸೊ ಆವಾಗ ಒಂದು ವೂಂಡ್ ಏನಾದ್ರು ಆಯಿತು ಅಂದರೆ ಅದು ಹೀಲ್ ಆಗದೆ ಅದು ಅಲ್ಸರ್ ಆಗಿ ಕನ್ವರ್ಟ್ ಆಗ್ತಕ್ಕಂಥ ಒಂದು ರಿಸ್ಕ್ ಇರ್ಬೋದು, ಅಥವಾ ಅವರ ಓವರ್ ಆಲ್ ಆ್ಯಕ್ಟಿವಿಟೀಸ್ ರಿಸ್ಟ್ರಿಕ್ಟ್ ಆಗ್ತಾ ಹೋಗುವಂಥದ್ದು, ಈ ಥರದ ಒಂದು ಕಾಂಪ್ಲಿಕೇಶನ್ಸ್ ತುಂಬ ಜನರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ವೆರಿಕೋಸ್ ವೇನ್ಸ್ ಇರುವಂಥವರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಮುಖ್ಯವಾಗಿ ಡಯಾಗ್ನೋಸಿಸ್ ಅಂತ ಬಂದಾಗ ಒಂದು ಕ್ಲಿನಿಕಲ್ ಎಕ್ಸಾಮಿನೇಷನಲ್ಲೇ ಕ್ಲಿಯರಾಗಿ ಐಡೆಂಟಿಫೈ ಮಾಡಿ ಹೇಳ್ಬೋದು ಇದು ಕ್ಲಿಯರ್ ಕೇಸ್ ಆಫ್ ವೆರಿಕೋಸ್ ವೇನ್ಸ್ ಅಂತ. ಬಟ್ ಅದು ಎಗೇನ್ ಯಾವ ಒಂದು ಜಾಗದ ಒಂದು ವೇನ್ಸ್ ಅಫೆಕ್ಟ್ ಆಗಿದೆ, ಹಲವಾರು ಥರದ ವೇನ್ಸ್ ಇರುತ್ತೆ. ಸಫಿನಿಸ್ ವೇನ್ ಇರ್ಬೋದು, ಫಿಮೋರಲ್ ವೇನ್ ಇರ್ಬೋದು, ಪಾಪ್ಲಿಟಿಯಲ್ ವೇನ್ ಇರ್ಬೋದು. ಸೊ ಯಾವ ಜಾಗದ ಒಂದು ವೇನ್, ಅದು ಯಾವ ಥರ ಎಕ್ಸ್ಟೆಂಟ್ ಅದು ಅಫೆಕ್ಟ್ ಆಗಿದೆ, ಸೊ ಅಥವಾ ಇಂಟರ್ನಲ್ಲಿ ಡೀಪ್ ವೇನ್ಸ್ ಅಫೆಕ್ಟ್ ಆಗಿದೆಯಾ ಅಥವಾ ಸೂಪರ್ಫಿಷಿಯಲ್ ವೇನ್ಸ್ ಇನ್ವಾಲ್ವ್ ಆಗಿದೆ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಬ್ಲಡ್ ಫ್ಲೋ ಯಾವ ಥರ ಆಗ್ತಾ ಇದೆ ಅಂತ ತಿಳ್ಕೊಳ್ಳುವಂಥ ಒಂದು ಸ್ಕ್ಯಾನಿಂಗ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಅದನ್ನು ಡಾಪ್ಲರ್ ವೀನೋಗ್ರಫಿ ಅಂತ ಹೇಳ್ತೀವಿ. ಸೊ ಆ ಒಂದು ಸ್ಕ್ಯಾನಲ್ಲೇ ಕ್ಲಿಯರಾಗಿ ಐಡೆಂಟಿಫೈ ಮಾಡ್ಬೋದು. ಇದ್ರ ಜೊತೆಗೆ ಅದರ್ ಅಂಡರ್ಲೈಯಿಂಗ್ ಡಿಸೀಸ್ ಕಂಡೀಷನ್ ಏನಾದರೂ ಇತ್ತು ಅಂದರೆ ಸಪೋಸ್ ಅದಕ್ಕೆ ಸಂಬಂಧಪಟ್ಟಂಥ ಬ್ಲಡ್ ಟೆಸ್ಟ್ ಅಥವಾ ಏಜ್ ಓಲ್ಡ್ ಆಗ್ತಾ ಕೆಲವೊಂದು ಟೆಸ್ಟ್ನ ರೆಕಮೆಂಡ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ಬ್ಲಡ್ ಶುಗರ್ನ ನೋಡುವಂಥದ್ದು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ಸ್, ಲಿಪಿಡ್ ಪ್ರೊಫೈಲ್ನ ಅಡ್ವೈಸ್ ಮಾಡುವಂಥದ್ದು ಆಗಿರ್ಬೋದು, ಅಥವಾ ಓವರ್ ಆಲ್ ಹೆಲ್ತ್ ಕಂಡೀಷನ್ಸ್ಗೆ ಸಂಬಂಧಪಟ್ಟಾಗೆ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ. ಸೊ ಅದು ಇದನ್ನ ಒಂದು ಬೇಸಿಕ್ ಟೆಸ್ಟ್ ಆ ಥರ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮೊದಲಿಗೆ ಕಂಪೇರ್ ಮಾಡಿದರೆ, ಯಾಕಾಗಿ? ಅದೇ ಕಾರಣಗಳನ್ನ ನೋಡಿದಾಗ ಹಲವಾರು ಥರದ ಕಾರಣಗಳಿರುತ್ತೆ. ಅದರಲ್ಲಿ ಪ್ರಮುಖವಾದಂಥ ಕಾರಣ ಅಂತಂದರೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಥವಾ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವೊಂದು ಆಕ್ಯುಪೇಷನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್, ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಹೆವಿ ವೆಯ್ಟ್ ಲಿಫ್ಟ್ ಮಾಡ್ತಾರೆ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾರೆ ವಿತೌಟ್ ರೆಸ್ಟ್, ಇಂಥವರಲ್ಲಿ ಒಂದು ರಿಸ್ಕ್ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಕ್ಯುಪೇಷನಲ್ಲಿ
ಈ ಒಂದು ಸಮಸ್ಯೆನ ನಾವು ಹೆಚ್ಚಾಗಿ ನೋಡ್ತೀವಿ. ಕಂಡಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಏರ್ ಸ್ಟೈಲಿಸ್ಟ್ ಇರ್ಬೋದು, ಗಾರ್ಮೆಂಟ್ ವರ್ಕರ್ಸ್ ಇರ್ಬೋದು. ಸೊ ಇಂಥ ಒಂದು ಆಕ್ಯುಪೇಷನಲ್ಲಿ ಒಂದು ಕಾಮನ್ ಆಗಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ತುಂಬ ವರ್ಷ ಈ ಥರ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಮಾಡೋಂಥವ್ರಲ್ಲಿ ಬರುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದಲ್ಲದೆ ಕೂಡ ದೇರ್ ಆರ್ ನ್ಯೂಮರಸ್ ಕಾಸಸ್. ಪ್ರಮುಖವಾಗಿ ಹೇಳೋದಾದರೆ ಏಜ್ ಆಗ್ತಾ ಒಂದು ವೇನ್ಸ್ನ ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ವ್ಯಾಲ್ವ್ಸ್ ವೀಕ್ ಆಗುವಂಥದ್ದು, ವ್ಯಾಲ್ಯುಲರ್ ಇನ್ಸಫಿಷಿಯನ್ಸಿ ಅಥವಾ ವ್ಯಾಲ್ವ್ಸ್ ಲೀಕೇಜ್ ಆಗುವಂಥ ಒಂದು ರಿಸ್ಕ್ ಇರ್ಬೋದು. ಅಥವಾ ಒಬೇಸಿಟಿ, ಅದು ಕೂಡ ಒಂದು ಈಕ್ವಲಿ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಬಾಡಿ ವೆಯ್ಟ್ ಯಾವಾಗ ಅಬ್ನಾರ್ಮಲಿ ಹೈ ಇರುತ್ತೆ ಅಂಥವರಲ್ಲಿ ಏನಾಗುತ್ತೆ, ಮಸಲ್ಸ್ ಲ್ಯಾಕ್ಸ್ ಅಂದರೆ ವೀಕ್ ಆಗಿರುತ್ತೆ. ಸೊ ಅದರಿಂದ ಎಗೇನ್ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗೋದ್ರಿಂದ ಬೇಗನೆ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ನೋಡ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಫೀಮೇಲ್ಸಲ್ಲಿ ಒಂದು ಐ ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ತುಂಬ ಜನ ಫೀಮೇಲ್ಸ್ಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಶುರುವಾಗುತ್ತೆ. ಪೋಸ್ಟ್ ಡೆಲಿವರಿ ಕೆಲವೊಬ್ಬರಿಗೆ ನಾರ್ಮಲ್ ಆಗುತ್ತೆ, ಕೆಲವೊಬ್ಬರಿಗೆ ಪರ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ಒಂದು ಫ್ಯಾಕ್ಟರ್ ಆಗ್ಬೋದು. ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ತುಂಬ ಜನರಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಆ ಒಂದು ವೇನ್ಸ್ ಮೇಲೆ ರಿಲ್ಯಾಕ್ಸಿಂಗ್ ಎಫೆಕ್ಟ್ ಪರಿಣಾಮ ಬೀರೋದ್ರಿಂದ ಬೇಗನೆ ಈ ಒಂದು ವೆರಿಕೋಸ್ ವೇನ್ ಸಮಸ್ಯೆ ಉಂಟಾಗ್ತಕ್ಕಂಥ ಚಾನ್ಸಸ್ ಕೂಡ ನೋಡ್ತಕ್ಕಂಥದ್ದು ಇರುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಜನ ಸ್ಟಾಕಿಂಗ್ಸ್ ಬಳಸ್ತಾರೆ. ಸ್ಟಾಕಿಂಗ್ಸ್ ಹಾಕೋದ್ರಿಂದ ಮತ್ತೆ ರಕ್ತವನ್ನು ಮುಚ್ಚಿಟ್ಟಂಗಾಗಲ್ವಾ, ಹೆಪ್ಪುಗಟ್ಟೋದಿಲ್ವಾ, ಅದು ಹೇಗೆ? ಇದರಿಂದ ಯೂಸ್ಫುಲ್ ಏನು? ಸ್ಟಾಕಿಂಗ್ಸ್ ಅನ್ನೋದು ಇಟ್ ಈಸ್ ಜಸ್ಟ್ ಎಕ್ಸ್ಟ್ರಾ ಸಪೋರ್ಟ್ ಅಂತ ಹೇಳ್ಬೋದು ಅಷ್ಟೇ. ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದನ್ನ ಅಂದರೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಮೂಲಕ ಸಪೋರ್ಟಿವ್ ಆಗಿ ಒಂದು ಬ್ಲಡ್ ವೆಸಲ್ಸ್ಗೆ ಸ್ಟ್ರೆಂತ್ ಕೊಡ್ತಾ ಇರೋ ಥರ ಹೆಲ್ಪ್ ಮಾಡ್ಬೋದು ಅಷ್ಟೇ. ಅದು ಕೂಡ ಅಷ್ಟೇ. ಸ್ಟಾಕಿಂಗ್ಸ್ ಅನ್ನೋದು ಮಾರ್ನಿಂಗಿಂದ ನೈಟ್ವರೆಗೂ ಹಾಕ್ಬೇಕಂತಲ್ಲ. ಯಾವೊಂದು ಟೈಮಲ್ಲಿ ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಹೆಚ್ಚೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಭಾರ ಎತ್ತುತ್ತಾರೆ ಅಥವಾ ಕ್ಲೈಂಬಿಂಗ್ ಮೆಟ್ಲ್ ಹತ್ತುತ್ತಾರೆ, ಈ ಥರದೊಂದು ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಮಾಡುವಾಗ ಮಾತ್ರ ಹಾಕೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸರ್ಟನ್ ಕ್ರೈಟೀರಿಯಾಸ್ ಇರುತ್ತೆ. ಸಪೋಸ್ ಅವ್ರಿಗೆ ಸ್ವೆಲ್ಲಿಂಗ್ ಬಂದಿದೆ ಆಲ್ರೆಡಿ ಅಥವಾ ಸ್ಕಿನ್ ಡಿಸ್ಕಲರೇಷನ್ ಆಗ್ತಿದೆ ಅಂತಂದಾಗ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಅಡ್ವೈಸಬಲ್ ಅಂತ ಹೇಳ್ಬೋದು. ಜೊತೆಗೆ ಸ್ಟಾಕಿಂಗ್ಸ್ ಅಲೋನ್ ಅದೊಂದೇ ಅದು ಯೂಸ್ ಆಗುತ್ತೆ ಅಂತ ಅಲ್ಲ. ಇನ್ಫ್ಯಾಕ್ಟ್ ಬೇರೆ ಬೇರೆ ಥರದ ರಿಸ್ಕ್ ಫ್ಯಾಕ್ಟರ್, ಸಪೋಸ್ ಬಾಡಿ ವೆಯ್ಟ್ ಹೆಚ್ಚಿತ್ತು ಅಂದರೆ ಕಡಿಮೆ ಮಾಡ್ಕೋಬೇಕಾಗತ್ತೆ. ಅಥವಾ ಫುಟ್ ಎಂಡ್ನ ಎಲಿವೇಟ್ ಆಗಿ ರೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಹೀಗೆ ಹಲವಾರು ಥರದ ಒಂದು ಕಾಸಸ್, ಹಲವಾರು ಥರದ ಒಂದು ಕಾಂಪ್ಲಿಮೆಂಟ್ರಿ ಮೆಜರ್ಸ್ ಅನ್ಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲೆಲ್ಲ ಓಪನ್ ಸರ್ಜರಿ ಮಾಡ್ತಾ ಇದ್ರು, ಬಟ್ ಇವಾಗ ಹೇಗೆ? ಅಲ್ಲ, ಈಗ ಸರ್ಜರಿ ಅನ್ನೋದು ಒಂದು ಎಂಡ್ ಸ್ಟೇಜ್ಗೆ ತಲುಪಿದಾಗ ಮಾತ್ರ ಜನರಲಾಗಿ ರೆಕಮೆಂಡ್ ಮಾಡುವಂಥದ್ದು ಇರುತ್ತೆ. ಅಂದರೆ ವೇನ್ಸ್ ಸಿವಿಯರ್ ಆಗಿ ಬಲ್ಜ್ ಆಗಿದೆ, ಥ್ರೋಟ್ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಆ ಒಂದು ಕಂಡೀಷನ್ ಎಂಡ್ ಸ್ಟೇಜ್ಗೆ ತಲುಪಿದೆ ಅಂತಂದಾಗ ಸರ್ಜರಿ ಇಸ್ ಅ ಓನ್ಲಿ ಆಪ್ಷನ್ ಅಂತ ಹೇಳ್ತೀವಿ. ಸೊ ಎಲ್ಲ ಪೇಷಂಟ್ಸ್ಗೂ ಆ ಒಂದು ಹಂತಕ್ಕೆ ಹೋಗೋದಿಲ್ಲ. ತುಂಬ ಲಾಂಗ್ ಇಯರ್ಸ್ ನೆಗ್ಲೆಕ್ಟ್ ಮಾಡಿದಾಗ, ಸರಿಯಾದಂಥ ಒಂದು ಪ್ರಾಪರ್ ಮೆಡಿಕೇಷನ್ಸ್ ತಗೊಳ್ಳದೆ ಹೋದಾಗ ಆ ಒಂದು ಹಂತಕ್ಕೆ ತಲುಪುವಂಥದ್ದು ಇರುತ್ತೆ. ಜೊತೆಗೆ ತುಂಬ ಜನ ಕಾಲ್ ಮಾಡಿದಾಗಲೂ ಹೇಳೋದು, ಅಂದರೆ ಪೋಸ್ಟ್ ಸರ್ಜರಿ ನಂತರ ಅದು ಬರುವಂಥ ಒಂದು ಸಾಧ್ಯತೆ, ಅಂದರೆ ಆ ಒಂದು ರಿಕರಿಂಗ್ ಟೆಂಡೆನ್ಸಿ ಅಂತ ಏನಿರುತ್ತೆ, ಎಲ್ಲಿವರೆಗೂ ಅದು ಸರಿಯಾಗೋದಿಲ್ಲ ಅಲ್ಲಿವರೆಗೂ ಡೆಫಿನೆಟ್ಲಿ ಸಮಸ್ಯೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅವರ ಕಂಡೀಷನ್ ಯಾವ ಥರ ಇದೆ, ಜೊತೆಗೆ ಅದು ಯಾವೆಲ್ಲ ಒಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಡೆವಲಪ್ ಆಗ್ತಾ ಇದೆ, ಇದನ್ನು ಫೈಂಡ್ ಔಟ್ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಖ್ಯವಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆದಾಗಲೇ ಉಂಟಾಗ್ತಕ್ಕಂಥ ಒಂದು ಸಮಸ್ಯೆ ಆಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಥರ ಒಂದು ಮೆಡಿಕೇಷನ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ಸರಿಪಡಿಸುವಂಥದ್ದೇ ಆಗಿರ್ಬೋದು, ಅಥವಾ ಅವರ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಮಾಡಿಫಿಕೇಷನ್ಸ್ ಮಾಡ್ಕೊಳ್ಳೋವಂಥ ಒಂದು ಅವಶ್ಯಕತೆ ಇತ್ತು ಅಂದರೆ ಅದನ್ನು ಮಾಡ್ಕೊಳ್ಳೋಂಥ ಬಂದಾಗ ಏನಾಗುತ್ತೆ, ಸಮಸ್ಯೆ ನಿಧಾನ ಕಡಿಮೆನೂ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗುತ್ತೆ. ಈಗ ತುಂಬ ಜನರಲ್ಲಿ ಅದರ್ ಅಂಡರ್ಲೈಯಿಂಗ್ ಹೆಲ್ತ್ ಡಿಸೀಸ್ ಕಂಡೀಷನಿಂದನೂ ಡೆವಲಪ್ ಆಗ್ಬೋದು. ಪೈಲ್ ಸಮಸ್ಯೆ ಇತ್ತು ಅಂತಂದರೆ ಆ್ಯಸ್ ಎ ಸೆಕೆಂಡ್ರಿ ಕಾಸ್ ಆಗಿ ವೆರಿಕೋಸ್ ವೇನ್ಸ್ ಬರ್ಬೋದು, ಅಥವಾ ಪೋರ್ಟಲ್ ಹೈಪರ್ಟೆನ್ಷನ್ ಅನ್ನೋ ಒಂದು ಕಂಡೀಷನಲ್ಲಿ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಇರ್ಬೋದು. ಸಿರೋಸಿಸ್ ಆಫ್ ಲಿವರ್ ಏನಾದ್ರು ಆಯಿತು ಅಂತಂದರೆ ಅದರಿಂದ ಬರುವಂಥ ಒಂದು ಚಾನ್ಸ್ ಇರ್ಬೋದು. ಸೊ ಈಗ ಹಲವಾರು ಥರದ ಒಂದು ಕಾಸಸ್ ಇರುತ್ತೆ. ಅಥವಾ ತುಂಬ ಜನರಲ್ಲಿ ಪ್ರೀವಿಯಸ್ ವೀನಸ್ ಇಂಜುರಿ ಏನಾದ್ರು ಆಯಿತು ಅಂದರೆ ಅದರಿಂದ ಟ್ರಿಗರ್ ಆಗ್ಬೋದು. ಸೊ ಹಾಗಾಗಿ ತುಂಬಾ ಕಾಸಸ್ ಇರುತ್ತೆ. ಸೊ ಅವರಲ್ಲಿ ಅಥವಾ ಕೆಲವೊಬ್ಬರಲ್ಲಿ ಸ್ಟ್ರಾಂಗ್ ಜೆನೆಟಿಕ್ ಫ್ಯಾಕ್ಟರ್, ಫ್ಯಾಮಿಲಿ ಹಿಸ್ಟ್ರಿ ಇದ್ದಂಥವರಲ್ಲಿ ತುಂಬ ಯಂಗ್ ಏಜಲ್ಲೇ ಕಾಣಿಸ್ಕೊಳುತ್ತೆ, ಅರ್ಲಿ 20s ಮಿಡ್ 30s ಬರುವಂಥದ್ದು ಇರುತ್ತೆ. ಸೊ ಎಲ್ಲೊಂದು ಕಡೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಾಪರ್ ಮೆಡಿಕೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್ಜರಿಗಿಂತ. ಸರ್ಜರಿ ಮಾಡಿದಾಗ ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಪಾರ್ಟ್ ವೀಕ್ ಆಗುತ್ತೆ. ಸೊ ಹಾಗಾಗಿ ಒಂದು ಲಿಮಿಟೇಷನ್ಸ್ ಅಂದರೆ ಪೋಸ್ಟ್ ಸರ್ಜರಿ ಸರ್ಟನ್ ಕಾಂಪ್ಲಿಕೇಶನ್ಸ್ ಬರ್ಬೋದು, ಅಥವಾ ಸರ್ಟನ್ ಲಿಮಿಟೇಷನ್ಸ್ ಡೆವಲಪ್ ಆಗ್ತಕ್ಕಂಥದ್ದು ಇರ್ಬೋದು. ಅಂದರೆ ಎಗೇನ್ ಆ್ಯಂಡ್ ಅಗೇನ್ ಸರ್ಜರಿ ಅಡ್ವೈಸ್ ಮಾಡೋಕ್ಕೆ ಬರೋದಿಲ್ಲ. ಜೊತೆಗೆ ವೇನ್ಸ್ ಒಂದು ಜಾಗದಲ್ಲಿ ವೇನ್ಸ್ ಸರಿಪಡಿಸಿದ್ರೆ ಬೇರೆ ಜಾಗದಲ್ಲಿ ವೇನ್ ವೀಕ್ ಆಗುವಂಥ ಒಂದು ರಿಸ್ಕ್ ಇರ್ಬೋದು. ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ನೋಡ್ತಕ್ಕಂಥದ್ದು. ಓಕೆ ಡಾಕ್ಟರ್, BP ಶುಗರ್ ಇರುವಂಥವರಿಗೆ ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ, ಅವರಿಗೆ ಟ್ರೀಟ್ಮೆಂಟ್ ಹೇಗೆ? ಖಂಡಿತವಾಗಿ ಈಗ ಅಂಡರ್ಲೈಯಿಂಗ್ ಶುಗರ್ ಲೆವೆಲ್ಸ್ ಏನಾದರೂ ಹೈ ಆಯಿತು ಅಂದರೆ, ಹೇಗೆ ನೀವು ವೇನ್ಸಲ್ಲಿ ಮೊದಲೇ ಇಂಪ್ಯೂರ್ ಬ್ಲಡ್ ಅಥವಾ ಡಿಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಆಗ್ತಿರೋದ್ರಿಂದ ಶುಗರ್ ಲೆವೆಲ್ಸ್ ಹೈ ಆಯಿತು ಅಂತ ಅಂದರೆ ಅದು ಬೇಗನೆ ಬ್ಯಾಕ್ಟೀರಿಯಲ್ ಗ್ರೋತ್ನ ಫೇವರ್ ಮಾಡೋದ್ರಿಂದ
ಬೇಗ ಒಂದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪುವಂಥ ಒಂದು ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ವೆರಿಕೋಸ್ ವೇನ್ಸಲ್ಲಿ ಹಲವಾರು ಥರದ ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗುತ್ತೆ, ಸ್ಕಿನ್ನಲ್ಲಿ ಇಚಿಂಗ್ ಡೆವಲಪ್ ಆಗಿ ಎಕ್ಸಿಮಾ ಆಗಿ ಟರ್ನ್ ಆಗ್ತಕ್ಕಂಥದ್ದು ಇರುತ್ತೆ. ವೆರಿಕೋಸ್ ಎಕ್ಸಿಮಾ ಅನ್ನೋದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ, ತುಂಬ ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಅದಲ್ಲದೆ ಬ್ಲಡ್ ವೆಸಲ್ ಇನ್ಫೆಕ್ಟ್ ಆಗ್ತಕ್ಕಂಥ ರಿಸ್ಕ್ ಇರ್ಬೋದು, ವ್ಯಾಸ್ಕ್ಯುಲೈಟಿಸ್ ಅಂತ ಹೇಳ್ತೀವಿ, ಅಥವಾ ಹೇಳಿದಾಗೆ ನರ್ವ್ಸ್ ಡ್ಯಾಮೇಜ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ವೂಂಡ್ ಆಗಿ ಅದು ಹೀಲ್ ಆಗದೆ ಅಲ್ಸರ್ ಆಗಿ ಕನ್ವರ್ಟ್ ಆಗುವಂಥದ್ದು ಇರ್ಬೋದು, ವೆರಿಕೋಸ್ ಅಲ್ಸರ್ ಅಂತ ಹೇಳ್ತೀವಿ, ಅಥವಾ ಹೇಳಿದಾಗೆ ಕ್ಲಾಟಿಂಗ್ ಆಗುವಂಥ ಒಂದು ಚಾನ್ಸಸ್, ಥ್ರಾಂಬೋಸಿಸ್, ಆ ಥರದ ಒಂದು ಕಾಂಪ್ಲಿಕೇಶನ್ಸ್ ಇರ್ಬೋದು. ಸೊ ಹಲವಾರು ಥರದ ಒಂದು ಕಾಂಪ್ಲಿಕೇಶನ್ಸ್ ಈ ಒಂದು ವೆರಿಕೋಸ್ ವೇನ್ಸಲ್ಲಿ ನೋಡೋದ್ರಿಂದ ಡೆಫಿನೆಟ್ಲಿ ಅಂಡರ್ಲೈಯಿಂಗ್ ಡಿಸೀಸ್ ಕಂಡೀಷನ್, ಎಸ್ಪೆಷಲಿ ಈ ಒಂದು ವೆರಿಕೋಸ್ ವೇನ್ಸ್ 40 ಇಯರ್ಸ್ ನಂತರ ಕಾಣಿಸ್ಕೊಳ್ಳುವಂಥ ಒಂದು ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ. ತುಂಬ ಜನರಲ್ಲಿ ಮಿಡ್-20s ಮಿಡ್-30ಸಲ್ಲೇ ಕಾಣಿಸ್ಕೊಂಡು ಕೂಡ ಇನಿಷಿಯಲಿ ಅವರು ಅಷ್ಟು ಗಮನ ಕೊಡದೇ ಇರೋದು, ಅಥವಾ ನೆಗ್ಲೆಕ್ಟ್ ಮಾಡೋದು, ಅಥವಾ ಮತ್ತೆ ಅದೇ ಥರದ ಒಂದು ಅಂದರೆ ಸ್ಟ್ರೆನಸ್ ಆ್ಯಕ್ಟಿವಿಟೀಸ್ ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಆ್ಯಕ್ಟಿವಿಟೀಸ್, ಅಥವಾ ತುಂಬ ವರ್ಷಗಳು ಇದೇ ಥರ ನಿಂತ್ಕೊಂಡು ಕೆಲಸ ಮಾಡಿದಾಗ ಡೆಫಿನೆಟ್ಲಿ ಸಿವಿಯರ್ ಆಗಿ ಅದು ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಜೊತೆಗೆ ಅಂಡರ್ಲೈಯಿಂಗ್ ಡಿಸೀಸ್ ಕಂಡೀಷನ್ಸ್ ಏನಾದರೂ ಕಾಣಿಸ್ಕೊಂತು ಅಂದರೆ ಇನ್ನೂ ಬೇಗನೆ ಒಂದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪುವಂಥ ಒಂದು ರಿಸ್ಕ್ ಇರೋದ್ರಿಂದ ಡೆಫಿನೆಟ್ಲಿ ಒಂದು ಕ್ಲೋಸ್ ಮಾನಿಟ್ರಿಂಗ್, ಅಂದರೆ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂದಾಗ ಇನ್ನೂ ಹೆಚ್ಚು ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ಒಂದು ಪ್ರಾಪರ್ ಮೆಡಿಕೇಷನ್ಸ್ ತೊಗೊಳ್ಳೋದು ತುಂಬ ಅವಶ್ಯಕ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ನಮ್ಮ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಅದೇ ಇದೆಲ್ಲದೂ ಕೂಡ ಕ್ರೋನಿಕ್ ಡಿಸೀಸ್, ದೀರ್ಘಕಾಲದ ಸಮಸ್ಯೆಗಳು ನಿಧಾನಕ್ಕೆ ಶುರುವಾಗುತ್ತೆ, ಗ್ರ್ಯಾಜುವಲ್ ಆನ್ಸೆಟ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಪ್ರೋಗ್ರೆಸ್ ಆಗಿ ಸರ್ಟನ್ ಸ್ಟೇಜ್ ತಲುಪಿದ ನಂತರ ರ್ಯಾಪಿಡ್ ಆಗಿ ಅದು ಪ್ರೋಗ್ರೆಸ್ ಆಗ್ತಾ ಬರುತ್ತೆ, ಅಂದರೆ ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪುವಂಥದ್ದು ಇರುತ್ತೆ. ಸೊ ಹಾಗಾಗಿ ಆ ಡಿಸೀಸ್ ಪ್ರೋಗ್ರೆಷನ್ ಯಾವ ಥರ ಆಗ್ತಾ ಇದೆ, ಯಾವ ಒಂದು ಹಂತದಲ್ಲಿದೆ, ಯಾವ ವಯಸ್ಸಲ್ಲಿ ಅದು ಕಾಣಿಸ್ಕೊಂಡಿದೆ, ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಅಥವಾ ರೂಟ್ ಕಾಸ್ ಏನಿದೆ, ಅದು ಬರೋದಕ್ಕೆ ಯಾವೆಲ್ಲ ಒಂದು ಕಾರಣ ಇದೆ. ಈಗ ಹೇಳಿದಾಗೆ ಕೆಲವೊಬ್ಬರಲ್ಲಿ ತುಂಬ ಎಂಗೇಜಲ್ಲೇ ಕಾಣಿಸ್ಕೋಬೋದು, ಕೆಲವೊಬ್ಬರಲ್ಲಿ 40 ಇಯರ್ಸ್ ನಂತರ ಕಾಣಿಸ್ಕೋಬೋದು. ಸೊ ಆ ಥರದ ಒಂದು ರೂಟ್ ಕಾಸ್ನ ಫೈಂಡ್ ಔಟ್ ಮಾಡೋದ್ರ ಜೊತೆಗೆ ಅವರಲ್ಲಿ ಇರುವಂಥ ಒಂದು ರೋಗದ ಲಕ್ಷಣಗಳು, ಯಾವ ಜಾಗದ ಒಂದು ವೇನ್ಸ್ ಅಫೆಕ್ಟ್ ಆಗಿದೆ, ಯಾವ ಥರದ ಒಂದು ಸಿಂಪ್ಟಮ್ಸ್ ಅವರಲ್ಲಿ ಕಾಣಿಸ್ಕೊಳ್ತಾ ಇದೆ, ಇದೆಲ್ಲದನ್ನು ಸ್ಟಡಿ ಮಾಡಿ ಅದಕ್ಕೆ ಕೊಡುವಂಥ ಒಂದು ಚಿಕಿತ್ಸೆನ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಥವಾ ಆ್ಯಂಟಿಮಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋ ಥರ ಆ ವೇನ್ಸ್ನ ಒಂದು ಎಲಾಸ್ಟಿಸಿಟಿ ಕಡಿಮೆ ಆಗ್ತಾ ಇದೆ, ಅದು ಸ್ಟ್ರೆಂಥನ್ ಮಾಡೋ ಥರ ಒಂದು ಮೆಡಿಕೇಷನ್ಸ್ ಕೊಡೋದ್ರಿಂದ ನಿಧಾನಕ್ಕೆ ಡಿಸೀಸ್ ಕಂಡೀಷನ್ಸ್ ಕಂಟ್ರೋಲ್ಗೂ ಬರುತ್ತೆ. ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಕ್ಯೂರ್ ಆಗುತ್ತೆ, ಸರ್ಟನ್ ಪೇಷಂಟ್ಸಲ್ಲಿ ಮ್ಯಾಕ್ಸಿಮಮ್ ಕಾಂಪ್ಲಿಕೇಶನ್ಸ್ನ ಪ್ರಿವೆಂಟ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತಾ? ಒಂದ್ಸಲ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಕಡಿಮೆ ಆಗಿರುತ್ತೆ, ಮತ್ತೆ ಕಾಣಿಸಿಕೊಳ್ಳುವಂಥ ಚಾನ್ಸಸ್? ಯೂಶ್ವಲ್ ಆಗಿ ಒಂದು ಸತಿ ಮೆಡಿಕೇಷನ್ಸ್ ಮೂಲಕ ಕಡಿಮೆ ಆದಾಗ ಮತ್ತೆ ರಿಕವರ್ ಆಗುವಂಥ ಚಾನ್ಸಸ್ ತುಂಬ ಮಿನಿಮಲ್. ಬಟ್ ಎಗೈನ್ ಅವರಲ್ಲಿ ಏನಾದ್ರು ಬೇರೆ ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಂತಂದಾಗ ಬರುವಂಥ ಒಂದು ಚಾನ್ಸಸ್. ಜೊತೆಗೆ ಹೇಳಿದಾಗೆ ಈ ಒಂದು ವೇನ್ಸ್ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಚ್ ಆಯಿತು ಅಂದಾಗ ಕಂಪ್ಲೀಟ್ ನಾರ್ಮಲಿಗೆ ತರ್ಬೋದು. ಬಿಯಾಂಡ್ ದ ಲಿಮಿಟ್ ಸ್ಟ್ರೆಚ್ ಆಯಿತು ಅಂತಂದಾಗ ದೇರ್ ವಿಲ್ ಬಿ ಸರ್ಟನ್ ಲಿಮಿಟೇಷನ್ಸ್. ಬಟ್ ಎಗೈನ್ ಆ ವೇನ್ಸ್ ಬಲ್ಜ್ ಆಗೋದು ಒಂದೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಹೇಳಿದಾಗೆ ಸ್ಕ್ಯಾನ್ ರಿಪೋರ್ಟ್ಸ್ ನೋಡಬೇಕಾಗತ್ತೆ, ಅಥವಾ ಅವ್ರ ಓವರ್ ಆಲ್ ಕಂಡೀಷನ್ ಯಾವ ಥರ ಇದೆ, ಕ್ಲಿನಿಕಲಿ ಅವರ ಕಂಡೀಷನ್ ಅನಾಲಿಸಿಸ್ ಮಾಡಿದಾಗ ಕ್ಲಿಯರಾಗಿ ಹೇಳ್ಬೋದು ಅವ್ರಿಗೆ ಯಾವ ಥರ ಒಂದು ಯಾವ ಎಕ್ಸ್ಟೆಂಟ್ ಅವ್ರಿಗೆ ಕಡಿಮೆ ಆಗುತ್ತೆ, ಅಥವಾ ಯಾವ ಎಕ್ಸ್ಟೆಂಟ್ ಅವ್ರಿಗೆ ಸ್ಟೆಬಿಲಿಟಿ ಸಿಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.